ಸೊ ಇದು ವಿಶ್ವದಲ್ಲೇ ಅತಿ ಚಿಕ್ಕವಾದಂತಹ ಹಸು ಅಥವಾ ಜಾನುವಾರು ತಳಿ ಅಂತಾನೆ ಹೇಳ್ಬಹುದು. ಸೊ ಇದು ತುಂಬಾ ಒಂದು ಬಲಿಷ್ಠವಾಗಿರುವಂತಹ ಎತ್ತುಗಳು. ಇದು ತಲೆ ತುಂಬಾ ಕಿರಿದಾಗಿರುತ್ತೆ, ಹಾಗೆ ಕೊಂಬುಗಳು ತುಂಬಾ ದಪ್ಪನಾಗಿರುತ್ತೆ. ಎರಡು ತಳಿಗಳಿದಾವೆ, ಒಂದು ಲಾರ್ಜ್ ವೈಟ್ ಅಂತ ಹೇಳ್ಬಿಟ್ಟು ಅಥವಾ ಯಾರ್ಕ್ಷೈರ್ ಅಂತಾನು ಕರಿತೀವಿ, ಇನ್ನೊಂದು ಡ್ಯುರಾಕ್ ಅಂತ ಹೇಳ್ಬಿಟ್ಟು. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನಾನು ಡಾಕ್ಟರ್ ಪ್ರಜ್ವಲ್ ಬಿಕೆ. ಇವತ್ತು ನಾವು ಚಿಕ್ಕಮಗಳೂರಿನ ಚೈತ್ರೋತ್ಸವಕ್ಕೆ ಬಂದಿದ್ದೀವಿ. ಇಲ್ಲಿ ಎಸ್ಪೆಷಲಿ ಏನಾಗಿದೆ, ಲಾರ್ಜ್ ಅನಿಮಲ್ಸ್ ಅಂದ್ರೆ ದನಗಳ ಯಾವ್ದಾವ್ದು ವೆರೈಟಿ ಆಫ್ ಬ್ರೀಡ್ಸ್ ಇದೆ ಅದನ್ನ ಇಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ನಿಮ್ಗೆಲ್ಲರಿಗೂ ತಿಳಿಸಿ ಪರಿಚಯ ಮಾಡಿಸ್ಕೊಡ್ತೀವಿ. ನಮ್ ಜೊತೆ ಇದ್ದಾರೆ ಡಾಕ್ಟರ್ ವೀಣಾ ಮ್ಯಾಮ್, ಅವರು ಹಿರಿಯ ಪಶು ವೈದ್ಯಾಧಿಕಾರಿ ಚಿಕ್ಕಮಗಳೂರು. ಮ್ಯಾಮ್, ಇವಾಗ ಇಲ್ಲಿ ಏನ್ ಕಾರ್ಯಕ್ರಮ ನಡೀತಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಎಲ್ಲೆಡೆ ಚಿಕ್ಕಮಗಳೂರಲ್ಲಿ ಎಲ್ಲ ಕಡೆ ಚೈತ್ರೋತ್ಸವದ ಒಂದು ಸಂಭ್ರಮ ಕಾಣ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಚಿಕ್ಕಮಗಳೂರಿನ ಜಿಲ್ಲಾ ಮೈದಾನದಲ್ಲಿ ನಾವು ಜಾನುವಾರು ಪ್ರದರ್ಶನವನ್ನ ಜೊತೆಗೆ ಶ್ವಾನ ಪ್ರದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಯಾವ ತಳಿಯನ್ನು ವಿಶೇಷವಾಗಿ ಸಾಕೊಂಡಿದ್ದಾರೆ ಅಂತಹ ಫಾರ್ಮರ್ಸ್ ಅನ್ನ ನಾವು ಉತ್ತೇಜಿತವಾಗಿ ಕರೆತಂದು ಇಲ್ಲಿ ಪ್ರದರ್ಶನವನ್ನ ಮಾಡ್ತಾ ಇದ್ದೇವೆ. ಬನ್ನಿ ಯಾವ್ಯಾವ ತಳಿ ಇದೆ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಡ್ತೇನೆ. ನೀವು ನೋಡ್ತಾ ಇರೋದು ಇದು ಪುಂಗನೂರು ಜಾತಿ ಅಂತ ಹೇಳ್ಬಿಟ್ಟು ತಳಿ. ಸೊ ಇದು ವಿಶ್ವದಲ್ಲೇ ಅತಿ ಚಿಕ್ಕವಾದಂತಹ ಹಸು ಅಥವಾ ಜಾನುವಾರು ತಳಿ ಅಂತಾನೆ ಹೇಳ್ಬಹುದು. ಅಂದಾಜು ಒಂದು 2 ರಿಂದ 3 ಅಡಿ ಎತ್ತರವಾಗಿ ಬೆಳೆಯುತ್ತೆ. ಮತ್ತೆ ಒಳ್ಳೆ ಹಾಲಿನ ತಳಿ, ಪೋಷಕಾಂಶಗಳನ್ನು ತುಂಬಿಕೊಂಡಂತಹ ಒಳ್ಳೆ ಹಾಲನ್ನ ಇದು ಇಳುವರಿಯಾಗಿ ಕೊಡುತ್ತೆ. ಚಿಕ್ಕಮಗಳೂರಿನಲ್ಲಿ ಸಾಕೊಂಡಿದ್ದಾರೆ, ಸೊ ಕರೆ ತಂದಿದ್ದೀವಿ. ಸೊ ನೆಕ್ಸ್ಟ್ ಬ್ರೀಡ್ಗೆ ನಾವು ಬರೋದಾದ್ರೆ ಇದು ಅಮೃತ್ ಮಹಲ್ ಅಂತ ಹೇಳ್ಬಿಟ್ಟು. ಸೊ ಇದು ತುಂಬಾ ಒಂದು ಬಲಿಷ್ಠವಾಗಿರುವಂತಹ ಎತ್ತುಗಳು ಇವುಗಳು ಅಂತಾನೆ ಹೇಳ್ಬೋದು. ಇವು ಯಾವಾಗ್ಲೂ 300 ರಿಂದ 500 kg ತೂಕವನ್ನ ತೂಗುತ್ತೆ. ಸೊ ಇವುಗಳನ್ನ ನಾವು ಬಂಡಿ ಎಳೆಯಲಿಕ್ಕೆ ಮತ್ತೆ ವೇಗದ ಸಾಗಾಣಿಕೆಗೆ ಕೃಷಿಗೆ ತುಂಬಾ ಪ್ರಸಿದ್ಧವಾಗಿರುವಂತಹ ತಳಿಗಳು. ಅಮೃತ್ ಮಹಲ್ ತಳಿಗಳು ಮೂಲತಃ ನಮ್ಮ ಮೈಸೂರು, ಮಂಡ್ಯ, ಚಿಕ್ಕಮಗಳೂರು ಹಾಗೂ ಹಾಸನ ಈ ಜಿಲ್ಲೆಗಳಲ್ಲಿ ನಾವು ಯಥೇಚ್ಛವಾಗಿ ಕಾಣಬಹುದು. ಮ್ಯಾಮ್, ಈ ತಳಿಗಳಲ್ಲಿ ಮೇನ್ಲಿ ರೈತರಿಗೆ ಏನ್ ಡೌಟ್ ಇರುತ್ತದೆ, ಅಮೃತ್ ಮಹಲ್ ಮತ್ತೆ ಹಳ್ಳಿಕಾರ್ ತಳಿ, ಅವೆರಡರಲ್ಲಿ ಏನ್ ಡಿಫ್ರೆನ್ಸ್ ಅನ್ನಿಸುತ್ತೆ ಅದನ್ನ ಸ್ವಲ್ಪ ನೀವು ನಮ್ಮ ವೀಕ್ಷಕರಿಗೆ ಹೇಳಿದ್ರೆ. ಸೊ ಹಳ್ಳಿಕಾರಿಗೆ ಹಾಗೂ ಅಮೃತ್ ಮಹಲ್ಗೆ ಮೇನ್ ಡಿಫ್ರೆನ್ಸ್ ಅಂದ್ರೆ ನಾವು ಹೇಗೆ ಗುರುತಿಸಬಹುದು ಅಂದ್ರೆ ಹಾರ್ನ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಅಂದ್ರೆ ಕೊಂಬುಗಳು ಹೇಗೆ ಬೆಳೀತಾ ಇರ್ತವೆ ಅಂದ್ರೆ ಈ ಅಮೃತ್ ಮಹಲ್ ತಳಿಯಲ್ಲಿ ಕೊಂಬುಗಳು ಉದ್ದವಾಗಿ ಬಂದು ಹಿಂದೆ ಹೋಗಿ ಹಿಂಭಾಗಕ್ಕೆ ಹೋಗಿ ಮೇಲ್ಭಾಗಕ್ಕೆ ಬರುತ್ತವೆ. ಹಾಗೇನೆ ಈ ಕೊಂಬುಗಳು ತುದಿಯಲ್ಲಿ ಕಪ್ಪಾಗಿರುತ್ತೆ, ಆಯ್ತಾ. ವೆರಸ್ ಇನ್ನ ಹಳ್ಳಿಕಾರಲ್ಲಿ ನಾವು ಹೇಳೋದಾದ್ರೆ ಎತ್ತರವಾಗಿ ಬೆಳಿತವೆ, ಅವು ಹಿಂಭಾಗಕ್ಕೆ ಹೋಗೋದಿಲ್ಲ, ಎತ್ತರವಾಗಿ ಬೆಳಿತವೆ, ಉದ್ದವಾಗಿರ್ತವೆ, ಹಾಗೆ ಚೂಪಾಗಿರುತ್ತೆ ತುದಿ. ಹಾರ್ನ್ ಪ್ಯಾಟರ್ನ್ ಇಂದ ನಾವು ಡಿಫ್ರೆನ್ಸ್ ಅನ್ನ ಕಂಡುಹಿಡಿಬಹುದು. ಓಕೆ ಮ್ಯಾಮ್, ಹಾಗಾದ್ರೆ ನೆಕ್ಸ್ಟ್ ಬ್ರೀಡ್ ನಾವೀಗ ಇಲ್ಲಿ ಈ ಕಡೆ ಹಳ್ಳಿಕಾರ್ ಹೋಗ್ತೀವಿ. ಈಗ ತಾನೇ ವೀಕ್ಷಕರೇ ಅವರು ಹಳ್ಳಿಕಾರ್ ತಳಿ ಬಗ್ಗೆ ಹೇಳಿದ್ರು. ಈಗ ಹಳ್ಳಿಕಾರ್ ತಳಿ ಬಗ್ಗೆ ಈಗ ಮೇಡಮ್ ಹೇಳ್ತಾರೆ, ಬನ್ನಿ ಕೇಳೋಣ. ಹೇಳಿ. ಸೊ ಹಳ್ಳಿಕಾರ್ ತಳಿ ನೋಡ್ತಾ ಇದ್ದೀರಾ, ವೆರಿ ಬ್ಯೂಟಿಫುಲ್ ಆಗಿದೆ. ಸೊ ಇವು ಕಾಮನ್ ಆಗಿ ಬಿಳಿ ಬೂದು ಬಣ್ಣದಿಂದ ಕಪ್ಪು ಬಣ್ಣದಿಂದ ತುಂಬಿರುತ್ತೆ. ಅಂದಾಜು ಸುಮಾರು 200 ರಿಂದ 350-400 kg ತನಕ ಇವು ತೂಕವನ್ನ ತೂಗ್ತವೆ. ಇವು ಕೂಡ ಅಮೃತ್ ಮಹಲ್ ತಳಿಯ ಹಾಗೆ ನಾವು ವೇಗದ ಸಾಗಾಣಿಕೆಗೆ ಹಾಗೆ ಕೃಷಿಗೆ ತುಂಬಾ ಅನುಕೂಲವಾಗಿ ಬಳಕೆಗೆ ಬರ್ತವೆ. ಸೊ ನಾವು ಕೃಷಿಯಲ್ಲಿ ಇವನ್ನ ಪ್ರಸಿದ್ಧವಾಗಿ ಬಳಸ್ತೇವೆ. ನೆಕ್ಸ್ಟ್ ತಳಿ ಬಂದ್ಬಿಟ್ಟು ಕಿಲಾರಿ ಅಂತ ಹೇಳ್ಬಿಟ್ಟು. ಕಿಲಾರಿಯ ವಿಶೇಷತೆ, ಇದು ಕಾಮನ್ ಆಗಿ ಬಿಳಿ ಬಣ್ಣದಿಂದ ಕೂಡಿರುತ್ತೆ. ಮತ್ತೆ ಮೇನ್ ಆಗಿ ಇದು ಆರ್ಮ್ ಪ್ಯಾಟರ್ನ್ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಅಂದ್ರೆ ಕೊಂಬಿನ ತಲೆಯ ಮಧ್ಯಭಾಗದಿಂದ ಕೊಬ್ಬು ರೈಸ್ ಆಗ್ಬಿಟ್ಟು ಅಗಲವಾಗಿ ಹರಡ್ಕೊಂಡಿರುತ್ತೆ. ಇದು ಈ ತಳಿಯ ವಿಶೇಷ. ಹಾಗೇನೆ ಇದು ಒಂದು 4 ರಿಂದ 5 ಅಡಿ ಎತ್ತರ ಇರುತ್ತೆ. 350 ರಿಂದ 500 kg ತೂಕವನ್ನ ತೂಗುತ್ತೆ. ಇದನ್ನ ನಾವು ಮಹಾರಾಷ್ಟ್ರದ ಸತಾರ ಈ ಕಡೆ ಪ್ರದೇಶಗಳಲ್ಲಿ ನೋಡಬಹುದು. ಇನ್ನು ನಮ್ಮ ಇದು ಮೂಲ ಸ್ಥಳ ಹೇಳ್ಬೇಕು ಅಂದ್ರೆ ಗುಜರಾತ್ ಹಾಗೂ ರಾಜಸ್ಥಾನಲ್ಲಿ ನಾವು ಈ ಬ್ರೀಡ್ ಅನ್ನ ನೋಡಬಹುದು. ನೆಕ್ಸ್ಟ್ ತಳಿ ಬಂದ್ಬಿಟ್ಟು ಕಾಂಕ್ರೆಜ್ ಅಂತ ಹೇಳ್ಬಿಟ್ಟು. ಸೊ ಈ ತಳಿಯ ವಿಶೇಷತೆ ಏನಂತ ನೋಡೋಣ ಬನ್ನಿ. ಇದು ತಲೆ ತುಂಬಾ ಕಿರಿದಾಗಿರುತ್ತೆ, ಹಾಗೆ ಕೊಂಬುಗಳು ತುಂಬಾ ದಪ್ಪನಾಗಿರುತ್ತೆ. ಇದು ಸಿಲ್ವರ್ ಮಿಕ್ಸ್ಡ್ ಬ್ರೌನ್ ಅಂತ ಹೇಳ್ತೀವಿ, ಅಂದ್ರೆ ಬೆಳ್ಳಿ ಮಿಶ್ರಿತ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣದಲ್ಲಿ ಯೂಶಲಿ ಕಾಣ್ಬರುತ್ತೆ. ಹಾಗೆ ಇದನ್ನ ನಾವು ಕೃಷಿ ಮತ್ತು ಗಾಡಿ ಎಳೆಯುವಿಕೆಗೆ ನಾವು ಬಳಸ್ತೇವೆ. ಮೇನ್ ಆಗಿ ಇದು ಒಂದು 4 ರಿಂದ 5 ಅಡಿ ಎತ್ತರ ಬರುತ್ತೆ. ಹಾಗೇನೆ 600 kg ಅಷ್ಟು ತೂಕವನ್ನ ತೂಗುತ್ತೆ. ತಳಿ ಬಂದ್ಬಿಟ್ಟು HF. ಯೂಶಲಿ ಎಲ್ಲರೂ ಈ ಒಂದು ತಳಿಯ ಬಗ್ಗೆ ತಿಳ್ಕೊಂಡಿರ್ತೀರಿ. ಅಫ್ಕೋರ್ಸ್ ಇದು ಕಪ್ಪು ಬಿಳಿ ಅಥವಾ ಕಂದು ಬಿಳಿ ಬಣ್ಣದಲ್ಲಿ ಕಾಣ್ಬರುತ್ತೆ. ಎಲ್ಲಾ ಫಾರ್ಮರ್ಸ್ ಇದನ್ನ ಹೈನುಗಾರಿಕೆಗೆ ಅಥವಾ ಹಾಲು ಉತ್ಪಾದನೆಗೆ ಯಥೇಚ್ಛವಾಗಿ ಸಾಕ್ತಾರೆ.
ಅಂದಾಜು ಪ್ರತಿದಿನಕ್ಕೆ ಉತ್ತಮ ಒಂದು ಪರಿಸರದಲ್ಲಿ ಬೆಳೆದಿದ್ದೇ ಆದಲ್ಲಿ ಡೌಟೇ ಬೇಡ 25 ರಿಂದ 30 ಲೀಟರ್ ದಿನಕ್ಕೆ ಇದು ಹಾಲನ್ನ ಕೊಡುತ್ತೆ. ಸೊ ಹಾಗಾಗಿ ಇದು ಹಾಲಿನ ಇಳುವರಿ ಹೆಚ್ಚಾಗಿರೋದ್ರಿಂದ ಹೈನುಗಾರಿಕೆಗೆ ತುಂಬಾ ಪ್ರಸಿದ್ಧಿಯಾಗಿದೆ. ಮೇಡಮ್ ಇಲ್ಲೊಂದು ಕರು ಇಟ್ಟಿದ್ದೀರಾ, ಇದು ಏನ್ ಮ್ಯಾಮ್ ಇದ್ರ ಸ್ಪೆಷಾಲಿಟಿ ಏನು, ಏನಕ್ಕೆ ಇದು ಸಪರೇಟ್ ಆಗಿ ಇಟ್ಟಿರೋದು? ಓಕೆ, ಆಕ್ಚುಲಿ ಇದ್ರ ಬಗ್ಗೆ ಫಾರ್ಮರ್ಸಿಗೆಲ್ಲ ನಾನು ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಇದೆ. ಸೊ ಏನಂದ್ರೆ ಇದು ಈಗ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿ ಒಂದು ಮುಂದುವರೆದ ಸ್ಟೆಪ್ ಅಂತಾನೆ ಹೇಳ್ಬೋದು. ಅಂದ್ರೆ ಸೆಕ್ಸ್ ಸಾರ್ಟೆಡ್ ಸೆಮನ್ ಅಂತ, ಲಿಂಗ ನಿರ್ಧಾರಿತ ವೀರ್ಯ ನಳಿಕೆಗಳ ಬಳಕೆ ಅಂತ ಹೇಳ್ಬಿಟ್ಟು. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಈ ಒಂದು ಸೆಮನ್ ಅನ್ನ ನೀವು ಇನ್ಸೆಮಿನೇಷನ್ ಮಾಡಿಸೋದ್ರಿಂದ ನಿಮ್ಮ ಜಾನುವಾರುಗಳಲ್ಲಿ 90 to 93% ನೀವು ಫಿಮೇಲ್ ಕರುಗಳನ್ನೇ ನೀವು ತಗೋಬಹುದು ಅಂತ ಹೇಳ್ಬಿಟ್ಟು. ಇದರಿಂದ ಏನಾಗುತ್ತೆ, ಹಾಲಿನ ಇಳುವರಿಯಲ್ಲಿ ಕೂಡ ಹೆಚ್ಚು ನೀವು ಹಾಲನ್ನ ಪಡೆಯಬಹುದು, ಮತ್ತೆ ಉತ್ತಮ ತಳಿಯನ್ನ ನಾವು ಕಾಪಾಡ್ಕೊಂಡಂಗ ಆಗತ್ತೆ. ಮತ್ತೆ ಈಗ ಅನಗತ್ಯವಾಗಿ ಬೇಕಾದಂತ ಕಂಡು ಕರುಗಳು ಹುಟ್ಟಿದಾಗ ಅವುಗಳಿಗೆ ಪಾಲನೆ ಪೋಷಣೆಗೆ ಅಂತ ಹೆಚ್ಚು ಹಣವನ್ನ ನಾವು ಸ್ಪೆಂಡ್ ಮಾಡ್ತೀವಿ. ಸೊ ಅದ್ರ ಬದಲು ನಾವು ಫಿಮೇಲ್ ಕರುಗಳನ್ನೇ ನಾವು ಪಡೆಯೋದ್ರಿಂದ ಈ ಅನಗತ್ಯ ಗಂಡು ಕರುಗಳ ಸಾಕಾಣಿಕೆ ವೆಚ್ಚವನ್ನ ನಾವು ಕಡಿಮೆ ಮಾಡಬಹುದು. ಮತ್ತೆ ಈಗ ಈ ಕರುವನ್ನ ನೀವು ನೋಡಿರಬಹುದು, ಇದು 3 ತಿಂಗಳಲ್ಲಿ ನಿಮಗೆ ಅಂದಾಜು ಸುಮಾರು 200 kg ತೂಕವನ್ನ ತೂಗ್ತಾ ಇದೆ. ಸೊ ಬಹಳ ಬೇಗ ಅವು ಬೆದೆಗೆ ಬರೋದ್ರಿಂದ ನಿಮಗೆ ಕರುಗಳ ಸಂತತಿ ಜಾಸ್ತಿ ಕರುಗಳನ್ನ ಜನಿಸ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಒಂದು ಪ್ಲಸ್ ಹಾಲಿನ ಇಳುವರಿ ಕೂಡ ತುಂಬಾ ಚೆನ್ನಾಗತ್ತೆ. ರೈತರು ನಾವು ನಿಮ್ಗೆ ಹೇಳ್ತಿದ್ದಂಗೆ ಇದು ಮೇಡಮ್ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ರು ನೀಟಾಗೆ. ಇದನ್ನ ಸೆಕ್ಸ್ ಸಾರ್ಟೆಡ್ ಸೆಮನ್ ಅಂದ್ರೆ ಕೃತಕ ಗರ್ಭಧಾರಣೆಯಲ್ಲಿ ಹೆಣ್ಣು ಕರುನೇ ಹುಟ್ಟುವ ಹಾಗೆ, ಅಂದ್ರೆ 100% ಹೆಣ್ಣು ಕರು ಹುಟ್ಟಲ್ಲ. ಇದ್ರಲ್ಲಿ ಏನಂದ್ರೆ 90 to 93%, ಕೆಲವು 10%, ಅಂದ್ರೆ ಅಷ್ಟು ಸೆಮೆನ್ ಹಾಕಿದವಕ್ಕೆ ಎಲ್ಲೋ 100ರಲ್ಲಿ 7 ರಿಂದ 8 ಹಸುಗಳು ಗಂಡು ಹಸುವಾಗಿ ಹುಟ್ಟುತ್ತೆ. ಹೋರಿ ಕರಗಳು ಹುಟ್ಟ ಸಾಧ್ಯತೆ ಇರುತ್ತೆ. 100% ಇರಲ್ಲ. ಯೂಶಲಿ 90%, 90 to 93% ನಿಮ್ಗೆ ಹೆಣ್ಣು ಕರುಗಳನ್ನೇ ಹುಟ್ಟೋದು. ಸೊ ಇವಾಗ ಹೇಗಿದ್ರು ದನದ ಮಾಂಸ ಬ್ಯಾನ್ ಆಗಿದೆ. ಸೊ ಅದಕ್ಕೆ ನೀವು ಬೆಸ್ಟ್ ಏನಂದ್ರೆ ಈ ಕೃತಕ ಗರ್ಭಧಾರಣೆಯಲ್ಲಿ ಸೆಕ್ಸ್ ಸಾರ್ಟೆಡ್ ಸೆಮೆನ್ ನೀವು ಮಾಡಿಸ್ಕೊಂಡ್ರೆ ನಿಮ್ಗೆ ಉತ್ತಮ. ಆಮೇಲೆ ಹೋರಿಕರ ಹುಟ್ಟಿ ಅದು ರೈತನಿಗೆ ತುಂಬಾ ಆರ್ಥಿಕವಾಗಿ ಲಾಸ್ ಆಗುತ್ತೆ. ಸೊ ಅದರಿಂದ ನೀವು ಕೃತಕ ಗರ್ಭಧಾರಣೆ ಮಾಡಿಸಿದಾಗ ಸೆಕ್ಸ್ ಸಾರ್ಟೆಡ್ ಸೆಮೆನ್ ಮಾಡಿಸೋದು ತುಂಬಾ ಉತ್ತಮ. ಬನ್ನಿ ಮುಂದೆ ಹೋಗೋಣ. ಈಗ ನೆಕ್ಸ್ಟ್ ಬ್ರೀಡ್ ಬಗ್ಗೆ ಮೇಡಮ್ ಅವರು ನಮ್ಗೆ ಹೇಳ್ತಾರೆ. ಸೊ ನೆಕ್ಸ್ಟ್ ತಳಿ ಬಂದ್ಬಿಟ್ಟು ಗಿರ್ ಅಂತ ಹೇಳ್ಬಿಟ್ಟು, ಸಾಮಾನ್ಯವಾಗಿ ಇದು ಕಂದು ಮಿಶ್ರಿತ ಬಿಳಿ ಮತ್ತೆ ಬಿಳಿ ಮಿಶ್ರಿತ ಕಂದು ಮತ್ತೆ ಪೂರ್ಣವಾಗಿ ಕಂದು ಬಣ್ಣದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಇದ್ರ ವಿಶೇಷತೆ ಏನಂದ್ರೆ ಹಾರ್ನ್ ಪ್ಯಾಟರ್ನ್ ದಪ್ಪನಾಗಿ ಅಗಲವಾಗಿ ಬೆಳೀತಾ ಹೋಗ್ತದೆ. ಹಾಗೆ ಇವುಗಳ ಕಿವಿಗಳು ಎಲೆಯಂತೆ ಉದ್ದವಾಗಿ ಮತ್ತೆ ಫೋಲ್ಡ್ ಆಗಿರುತ್ತೆ, ಮಡಿಚಿಕೊಂಡಿರುತ್ತೆ. ಸೊ ಇವು ನಿಧಾನಗತಿಯಲ್ಲಿ ಸಾಗುವಂತಹ ಕೆಲಸಗಳಿಗೆ ಯೋಗ್ಯವಾಗಿ ಬರುತ್ತೆ. ಮತ್ತೆ ಹಾಲಿನ ಉತ್ಪಾದನೆ ತುಂಬಾ ಒಳ್ಳೇದಿರುತ್ತೆ. A2 ಮಿಲ್ಕ್ ಅಂತ ನಾವ್ ಏನ್ ಹೇಳ್ತೀವಿ, ಸೊ ಆ ಗುಣಮಟ್ಟದ ಹಾಲನ್ನ ಕೊಡುತ್ತೆ. ಹಾಗೆ ಇದು ನಿಧಾನಗತಿಯಲ್ಲಿ ಕೆಲಸ ಮಾಡುವಂತಹ ಕೆಲಸಗಳಿಗೆ ಬಳಸ್ಕೋಬಹುದು. ಸೊ ಇದು ಮೂಲತಃ ನಮ್ಮ ಪಂಜಾಬ್ ಮತ್ತೆ ಪಾಕಿಸ್ತಾನದ ಸಾಹಿವಾಲ್ ಜಿಲ್ಲೆಯಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಸೊ ನಮ್ಮ ಚಿಕ್ಕಮಗಳೂರು ನಗರದಲ್ಲೂ ಕೂಡ ಸಾಕಿದ್ದಾರೆ, ಅದನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಓಕೆ, ಈಗ ನಾವು ನೋಡ್ತಾ ಇರೋದು ಎಮ್ಮೆಯ ಒಂದು ತಳಿ. ಆಲ್ರೆಡಿ ಎಷ್ಟೋ ಫಾರ್ಮರ್ಸಿಗೆ ಇದು ಗೊತ್ತು. ಭಾರತದಲ್ಲಿ ಯಥೇಚ್ಛವಾಗಿ ನಾವು ಮುರ್ರಾ ತಳಿಯನ್ನ ಹಾಲಿನ ಇಳುವರಿಗೆ ಬಳಸ್ತೇವೆ. ಈ ಮುರ್ರಾ ತಳಿಯನ್ನ ನಾವು ಪ್ರೀತಿಯಿಂದ ಕಪ್ಪು ಚಿನ್ನ ಅಥವಾ ಬ್ಲಾಕ್ ಗೋಲ್ಡ್ ಅಂತಾನು ಕೂಡ ಕರಿತೀವಿ. ಇದು ಜಾಸ್ತಿ ನಾವು 15 ರಿಂದ 20 ಲೀಟರ್ ದಿನಕ್ಕೆ ನಾವು 15 ರಿಂದ 20 ಲೀಟರ್ ನಾವು ಹಾಲನ್ನ ಕರಿಬಹುದು. ಮತ್ತೆ ಇದು ತುಂಬಾ ಶಾಂತಿ ಸ್ವಭಾವದಾಗಿದ್ದು ನಮ್ಗೆ ಲಾಂಗ್ ಟೈಮ್ ವರ್ಕ್ ಏನೇ ಇದ್ರೂ ನಾವು ಮಾಡ್ಕೋಬಹುದು ಇದರಲ್ಲಿ. ಸೊ ಇದು ಮೂಲತಃ ಬಂದ್ಬಿಟ್ಟು ಹರಿಯಾಣ ಮತ್ತು ಪಂಜಾಬ್ ರಾಜ್ಯದ ತಳಿಯಾಗಿದೆ. ಮೇಡಮ್ ಇಲ್ಲಿ ಹಂದಿಗಳನ್ನು ಸಹ ಇಟ್ಟಿದ್ದಾರೆ. ಸೊ ನಮ್ಮ ವೀಕ್ಷಕರಿಗೆ ರೈತರಿಗೆ ಇದು ಯಾವ ಹಂದಿ, ಇದ್ರ ವಿಶೇಷತೆ ಏನು, ಅದ್ರ ಬಗ್ಗೆ ಸ್ವಲ್ಪ ಕಿರು ಪರಿಚಯ ಕೊಡ್ಬೇಕು ಅಂತ. ನೀವು ಇಲ್ಲಿ ನೋಡಿರ್ಬೋದು 2 ತಳಿಗಳಿದಾವೆ. ಒಂದು ಲಾರ್ಜ್ ವೈಟ್ ಅಂತ ಹೇಳ್ಬಿಟ್ಟು ಅಥವಾ ಯಾರ್ಕ್ಷೈರ್ ಅಂತಾನು ಕರಿತೀವಿ, ಇನ್ನೊಂದು ಡ್ಯುರಾಕ್ ಅಂತ ಹೇಳ್ಬಿಟ್ಟು. ಸೊ ಈ ಯಾರ್ಕ್ಷೈರ್ ಆಲ್ಮೋಸ್ಟ್ ಬಿಳಿ ಬಣ್ಣ ಮತ್ತೆ ಬೂದು ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮೂಲತಃ ಅವು ಇಂಗ್ಲೆಂಡ್ ದೇಶದ ತಳಿಗಳು. ಸುಮಾರು ತೂಕ ಒಂದು ಮೇಲ್ ಪಿಗ್ ಆದ್ರೆ ಒಂದು 700 ಚಿಲ್ಲರೆ 700 ಅಥವಾ 800 kg ತೂಗತ್ತೆ. ಇದು ಆಲ್ಮೋಸ್ಟ್ ಮೇಲ್ ಪಿಗ್ ಆದ್ರೆ ಆಲ್ಮೋಸ್ಟ್ ಒಂದು 700 ರಿಂದ 750 kg ತೂಗುತ್ತೆ. ಫೀಮೇಲ್ ಆದ್ರೆ ಒಂದು 200 ರಿಂದ 250 kg ತೂಗುತ್ತೆ. ಸೊ ಯಾರ್ಕ್ಷೈರ್ ನಿಮ್ಗೆ ಒಂದು ಹೆರಿಗೆಗೆ ನಿಮ್ಗೆ 10 ರಿಂದ 13 ಮರಿಗಳನ್ನ ಹಾಕತ್ತೆ. ಡ್ಯುರಾಕ್ ನಿಮಗೆ ಒಂದು 7 ರಿಂದ 12 ಮರಿಗಳನ್ನ ಕೊಡುತ್ತೆ. ಸೊ ಎರಡು ಕೂಡ
ಒಳ್ಳೆ ತಳಿಗಳು ಅಂತ ಹೇಳ್ಬಹುದು. ಹಾಗೆ ಇದ್ರದ್ದು ಮೀಟ್ ಸಹ ತುಂಬಾ ರುಚಿಭರಿತವಾಗಿರುತ್ತೆ, ಪೋಷಕಾಂಶಗಳಿಂದ ಕೂಡಿರುತ್ತೆ, ಹೆಚ್ಚು ಕೊಬ್ಬಿನ ಅಂಶ ಇರುತ್ತೆ. ಸೊ ಎರಡೂ ಸಾಕಾಣಿಕೆಗೆ ತುಂಬಾ ಉತ್ತಮವಾಗಿರುತ್ತೆ. ಸೊ ಇಲ್ಲಿ ನಮ್ಮ ಸರಪನಹಳ್ಳಿ ಗ್ರಾಮದ ಒಬ್ಬ ರೈತರು ವೆಂಕಟ ಜೋಗಿ ಅನ್ನೋರು ತುಂಬಾ ಚೆನ್ನಾಗಿ ಪಿಗ್ ಫಾರ್ಮ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಸುಮಾರು 200ಕ್ಕೂ ಹೆಚ್ಚು ಹಂದಿ ಮರಿಗಳನ್ನ ಸಾಕೊಂಡಿದ್ದಾರೆ. ಸೊ ಅವ್ರನ್ನ ಒಂದು ಕಿರುಪರಿಚಯನ ನೀವು ಮಾಡ್ಕೋಬಹುದು. ನಮಸ್ತೆ, ನಾನು ಭೈರಪುರ ಊರು. ನಾನು ಸರಪನಹಳ್ಳಿ ಗ್ರಾಮದಲ್ಲಿ ಬಿಳೆಕಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನನ್ನ ಫಾರಂ ಇದೆ ಸರ್. ನನ್ನ ಜಮೀನಿದೆ, ಜಮೀನಲ್ಲಿ ನಾನು ಫಾರಂ ಮಾಡ್ಕೊಂಡಿದ್ದೀನಿ. ನನ್ನ 150 ಹಂದಿಗಳಿದೆ ಸರ್. ಯಾರ್ಕ್ಷೇರು ಮತ್ತು ಡೊರಾಕ್ ಇದೆ. ಒಳ್ಳೆ ಲಾಭದಾಯಕ, ಒಳ್ಳೆ ಲಾಭ ಇದೆ ಹಂದಿಲಿ. ಹಂದಿ ಸಾಕರೋ ಹಂದಿ ಎಲ್ಲ ಸಾಕ್ಬೋದು. ಒಳ್ಳೆ ಬೇಡಿ ಇದೆ, ನನ್ನ ಹತ್ರ ಮರಿಗಳೆಲ್ಲ ಇದೆ. ಒಳ್ಳೆ ಸೇಲ್ಸ್ ಇದೆ ಸರ್. ಒಳ್ಳೆ ಇದರಲ್ಲಿ ಬೇಡಿಕೆ ಜಾಸ್ತಿ ಇದೆ. ಮಟನ್ಗಾಗಲಿ ಮರಿಗಳ ಸೇಲ್ಸ್ ಆಗಲಿ ಭಾರಿ ಚೆನ್ನಾಗಿದೆ ಸರ್. ನಾನು ಸುಮಾರು 10 ವರ್ಷದಿಂದಲೂ ನಾನು ಹಂದಿ ಸಾಕಾಣಿಕೆ ಮಾಡ್ಕೊ ಬರ್ತಾ ಇದ್ದೀನಿ. ಮತ್ತು ನನಗೆ ಲೋಕಲ್ ಡಾಕ್ಟ್ರು ಹಿರೇಗೌಜ ಡಾಕ್ಟ್ರು ಮೇಡಮ್ ನನಗೆ ಭಾರಿ ಹೆಲ್ಪ್ ಮಾಡಿದ್ದಾರೆ. ವಿತ್ ನನಗೆ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಶಿವ ಆಗಿರ್ಬೋದು, ಪ್ರದೀಪ್ ಸರ್ ಆಗಿರ್ಬೋದು, ಮತ್ತು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ನನಗೆ ಸಹಕಾರ ಮಾಡಿದ್ದಾರೆ. ವ್ಯಾಕ್ಸಿನ್ ಬಗ್ಗೆ, ಮೆಡಿಸಿನ್ಸ್ ಬಗ್ಗೆ ಏನೇ ಒಂದು ತೊಂದರೆ ಆದ್ರೂ ಇಮಿಡಿಯೇಟು ಅವ್ರು ಬರೋಕ್ಕಾಗಿಲ್ಲ ಅಂದರೂ ಬೇರೆಯವ್ರನ್ನ ಸ್ಟಾಫ್ನ ಕಳಿಸಿ ನಮ್ಮ ಹಂದಿಗಳಿಗೆಲ್ಲ ಭಾರಿ ಚಿಕಿತ್ಸೆ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಹೇಗೆ ಡಾಕ್ಟರ್ ವೀಣಾ ಮ್ಯಾಮ್ ಅವರು ಹೇಗೆ ನಮಗೆ ಎಲ್ಲ ರಾಸುಗಳ ತಳಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಆ ತಳಿಗಳನ್ನ ಹೇಗೆ ಕಂಡುಹಿಡಿಯೋದು ಏನು ಅನ್ನೋದ್ರ ಬಗ್ಗೆ ಹೇಳ್ಕೊಂಡ್ರು. ಇದೆಲ್ಲ ಮಾಹಿತಿ ಕೊಟ್ಟ ಡಾಕ್ಟರ್ ವೀಣಾ ಮ್ಯಾಮ್ ಅವ್ರಿಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.